ಕನ್ನಡದ ಖ್ಯಾತ ನಾಯಕ ನಟರಾಗಿ ಕೂಡ ಕಾಣಿಸಿಕೊಂಡಿರುವಂಥ ಅದ್ಭುತವಾದಂಥ ಕಲಾವಿದ, ಯುವ ನಟ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇಡೀ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಈಗ ಮೊನ್ನೆ ತಾನೇ ದಿಲೀಪ್ ರಾಜ್ ಅವರಿಗೆ ಸಾವನ್ನಪ್ಪಿದ್ರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಟ ಇದೇ ಹೃದಯಘಾತಕ್ಕೆ ಈಗ ಬಲಿಯಾಗಿರುವಂಥದ್ದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಇವರು, ಇನ್ನು ಇವರ ಪತ್ನಿಯೂ ಸಹ ಕನ್ನಡದ ಸ್ಟಾರ್ ನಾಯಕಿಯಾಗಿರುವಂಥವ್ರೆ. ಸದ್ಯ ಇದೀಗ ಚಿತ್ರರಂಗಕ್ಕೆ ಬೆಳ್ಳಂಬೆಳಗ್ಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಈ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ, ಚಿರಂಜೀವಿ ಸರ್ಜಾ ಅವರು. ಹೌದು, ಚಿರಂಜೀವಿ ಸರ್ಜಾ ಅವರು ತೀವ್ರವಾದ ಹೃದಯಘಾತವಾಗಿ ನಿನ್ನೆ ಮಧ್ಯಾಹ್ನ 3:30 ಸುಮಾರಿನಲ್ಲೇ ಅವರಿಗೆ ಎದುರು ಕಾಣಿಸಿಕೊಂಡ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆ ಕೊಟ್ಟ ನಂತರ ಸಂಜೆ 5:15 ಸುಮಾರಿನಲ್ಲೇ ಅವ್ರನ್ನ ತೀವ್ರವಾದ ಪ್ರಯತ್ನದ ನಂತರ ಕೂಡ ಉಳಿಸಲು ಸಾಧ್ಯವಾಗಿಲ್ಲ. ತೀವ್ರವಾದ ಹೃದಯಘಾತವಾಗಿರೋದ್ರಿಂದ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿ, ಶಾಕಿಂಗ್ ಮಾಹಿತಿ ಹೊರಬಿದ್ದಿರುವಂಥದ್ದು. ಇದನ್ನು ಕೇಳಿದಂಥ ಅವರ ಪತ್ನಿ ಮೇಘನಾ ರಾಜ್ ಅವರಿಗೂ ಕೂಡ ಆಕಾಶನೇ ಕಳಚಿ ಬಿದ್ದಂತೆ ಆಗಿತ್ತು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಪ್ರೀತಿಸಿ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆನೂ ಸಹ ಆದರು. ಆದರೆ ಇದೀಗ ಚಿರಂಜೀವಿ ಸರ್ಜಾ ಅವರು ಇದೀಗ ಕೆಲವೇ ತಿಂಗಳ ಹಿಂದೆ ಮದುವೆ ಆದಂಥ ಸಂದರ್ಭದಲ್ಲಿ ಇದೀಗ ಕೊನೆಯುಸಿರೆಳೆದಿದ್ದಾರೆ.